ಸರ್ ಕೊನೆಯದಾಗಿ ದೊನ್ನೆ ಹೋಟ್ಲ್ ಬಗ್ಗೆ ಏನು ಹೇಳ್ತೀರಾ ಸರ್ ಕೊನೆಯದಾಗಿ? ಖುಷಿಯಾಗಿ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಸಚಿನ್ ಅವರು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಆ್ಯಂಡ್ ಅವ್ರು ಇವತ್ತಿಗೆ 17 ಔಟ್ಲೆಟ್ ಓಪನ್ ಮಾಡಿದ್ದು ಸಣ್ಣ ಪುಟ್ಟ ವಿಷಯನೇ ಅಲ್ಲ. ಇದನ್ನ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಕ್ಕೂ ವಿಸ್ತಾರ ಮಾಡ್ತಾ ಇದ್ದಾರೆ. ಅದು ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ, ಆಲ್ ಓವರ್ ಇಂಡಿಯಾ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಹೆಸರು ಮಾಡಲಿ ಅಂತ ಐ ವಿಶ್ ಹಿಮ್. ಆ್ಯಂಡ್ ಅವರ ಟೀಮ್ಗೂ ಕೂಡ ಒಳ್ಳೇದಾಗಲಿ. ಸಾಧ್ಯವಾದ್ರೆ ನಾವು ಒಂದು ಏನೋ ಫಸ್ಟ್ ಬಂದಿದ್ದು ಅವರು ಅದೇ ತರ ನಾವು ಮೀಟ್ ಆಗಿದೆ. ಆಕ್ಚುಲಿ ಮೀಟ್ ಆಗಿದ್ದು ಅದೇ ರೀತಿ. ಇವತ್ತು ನಿಜವಾಗ್ಲೂ ಖುಷಿ ಇದೆ. ಅವರು ಸಕ್ಸಸ್ ಹಂಗೆ ಅಲ್ಲ, ಅವ್ರ ಕೈಯಲ್ಲಿ ಓಪನ್ ಆಗ್ತದೆ ಅಂದ್ರೆ ಅದು ಅವ್ರದ್ದು ಅಚೀವ್ಮೆಂಟ್ ಅಲ್ಲ. ಫಸ್ಟ್ ನಾವು ಮೀಟ್ ಆಗಿದ್ದು ಆಕ್ಚುಲಿ ಇದು ಫ್ರಾಂಚೈಸ್ ವಿಚಾರದಲ್ಲಿ, ಹೋಟ್ಲ್ ವಿಚಾರದಲ್ಲೇ ನಾವು ಮೀಟ್ ಮಾಡಿದ್ವಿ. ನಾನೇ ಪರ್ಸನಲ್ ಆಗಿ ಸಚಿನ್ಗೆ ಮೆಸೇಜ್ ಮಾಡಿದೆ ದಟ್ ನನಗೆ ಇಂಟ್ರೆಸ್ಟ್ ಇದೆ, ನನಗೆ ಆಕ್ಚುಲಿ ಹೋಟೆಲ್ ಇಂಡಸ್ಟ್ರಿ ಇಂಟ್ರೆಸ್ಟ್ ಇದೆ. ಮೆಸೇಜ್ ಮಾಡ್ಬಿಟ್ಟು ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡಿ, ಇಂಟ್ರೆಸ್ಟ್ ಇದೆ ಮಾಡೋಣ ಅಂತ ಮಾತಾಡಿದ್ದೆ ಹೋಗಿ. ಅದಾದ್ಮೇಲಿಂದ ಸ್ವಲ್ಪ ಏನೋ ಬಿಸಿ ಇದೆ, ಮಾಡಕ್ಕಾಗಿಲ್ಲ. ಬಟ್ ಅವ್ರು ಮಾತ್ರ ವಿಸ್ತಾರ ಮಾಡ್ತಾನೆ ಇದ್ದಾರೆ. ಈಗ ಅದೇ ಬ್ರ್ಯಾಂಡಿಗೆ ಓಪನಿಂಗ್ ಬಂದಿದ್ದಾರೆ ಅಂದ್ರೆ ಅದು ದೊಡ್ಡ ಅಚೀವ್ಮೆಂಟ್ ಅಲ್ಲ. ಕಡಿಯಷ್ಟೊತ್ತಿಗೆ ಅದನ್ನೇ ಹೇಳ್ತದೆ. 18ನೇ ಬ್ರಾಂಚ್ ನಮ್ರತಾ ಮೇಡಮ್ ಕಡೆಯಿಂದ ಫ್ರಾಂಚೈಸಿ ಆಲ್ರೆಡಿ ನಡೀತಾ ಇದೆ. ನಮ್ರತಾ ಮ್ಯಾಮ್ ನೀವು ಹೇಳೋದು? ನನಗೆ ಐ ರಿಮೆಂಬರ್ ನಾನು ಮೊದಲನೇ ಬ್ರಾಂಚ್ ಬಂದಿದೆ ಅನ್ಸುತ್ತೆ. ಆ ಟೈಮಿಂದನೂ ಹಿ ಇಸ್ ಮೈ ಫ್ರೆಂಡ್. ಸೊ ಅಲ್ಲಿಂದ ಅವ್ರ ಜರ್ನಿನ ನೋಡ್ಕೊಂಡ್ ಬಂದಿದ್ದೀನಿ. ಬಿಸ್ನೆಸ್ ಅಂತ ಬಂದ್ರೆ, ಕೆಲಸ ಅಂತ ಬಂದ್ರೆ ಹಿ ಇಸ್ ಟು ಡೆಡಿಕೇಟೆಡ್ ಅಂಡ್ ಅವ್ರ ಟೀಮು ಕೂಡ ಹಾಗೆ ಇದೆ. ಸೊ ಇನ್ನಷ್ಟು ಬ್ರಾಂಚ್ಗಳನ್ನ ಮಾಡಲಿ, ಆದಷ್ಟು ಬ್ರಾಂಚ್ಗಳನ್ನ ನಾವು ಬಂದು ಇನಾಗ್ರೇಟ್ ಮಾಡೋ ಥರ ಆಗಲಿ. ಆಲ್ ದಿ ವೆರಿ ಬೆಸ್ಟ್. ಅಂಡ್ ಫುಡ್ ಮಾತ್ರ ಕ್ಲಾಸ್ ಆಗಿದೆ. ಕ್ವಾಲಿಟಿ ಇಸ್ ಟು ಗುಡ್ ಅಂಡ್ ಕ್ವಾಂಟಿಟಿ ಆಲ್ಸೋ ಇಸ್ ಗುಡ್. ಸೊ ಮಸಾಲಾ ಸೀಕ್ರೆಟ್ ಮಾತ್ರ ಯಾರಿಗೂ ಬಿಟ್ಕೊಡಲ್ಲ. ಅದನ್ನ ತಿಳ್ಕೋಬೇಕು ಅಂದ್ರೆ ನಾವು ಅವ್ರ ಜೊತೆ ಒಂದು ಫ್ರಾಂಚೈಸಿ ಓಪನ್ ಮಾಡ್ಬೇಕು. ಮಾಡಿದ್ರು ಕೊಡಲ್ಲ. ಬಟ್ ಒಳ್ಳೆ ಇಟ್ಸ್ ವೆರಿ ಟೇಸ್ಟಿ, ವೆರಿ ನೈಸ್. ನೀವು ಕೂಡ ಬಂದು ವಿಸಿಟ್ ಮಾಡಿ. ಇಟ್ಸ್ ವೆರಿ ಗುಡ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.